ಹುಬ್ಬಳ್ಳಿ ನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿರುವ ಶಾಸಕ ಮಹೇಶ್ ತೆಂಗಿನಕಾಯಿ ಈ ಕುರಿತು ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪಗಳು ಕಂಡುಬಂದಿದೆ ಎಂದು ಆರೋಪಿಸಿದರು. ಕ್ಷೇತ್ರದಲ್ಲಿ ಒಟ್ಟು 266 ಮತಗಟ್ಟೆಗಳಿದ್ದು, ನಿಯಮದ ಪ್ರಕಾರ ಬಿಎಲ್ಒಗಳು 3 ಬಾರಿ ಮನೆಗೆ ತೆರಳಿ ಪರಿಶೀಲನೆ ನಡೆಸಬೇಕಿತ್ತು. ಆದರೆ ಬಹುತೇಕ ಕಡೆ ಒಂದೇ ಬಾರಿ ತೆರಳಿ ನಂತರ ಬೂತ್ಗಳಲ್ಲೇ ಕುಳಿತಿದ್ದಾರೆ ಎಂದು ದೂರಿದರು. ಬಿಎಲ್ಒಗಳು ಮನೆಗಳಿಗೆ ತೆರಳದಂತೆ ತಡೆದವರು ಯಾರು ಎಂಬ ಪ್ರಶ್ನೆಯನ್ನ ಎತ್ತಿದ ಅವರು ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ಸುಮಾರು 22,000 ಮತದಾರರನ್ನ ಪರ್ಮನೆಂಟ್ ಶಿಫ್ಟಿಂಗ್ ಎಂದು ದಾಖಲಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಈ ಹಿಂದೆ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಹೇಳಲಾಗಿತ್ತು. ಆದರೆ ಈಗ ಅದೇ ಮತದಾರರನ್ನ ಶಾಶ್ವತ ಸ್ಥಳಾಂತರಗೊಂಡವರ ಪಟ್ಟಿಗೆ ಸೇರಿಸಿರುವುದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಲೋಪಗಳ ಬಗ್ಗೆ ಜಿಲ್ಲಾಧಿಕಾರಿಗೆ ಈಗಾಗಲೇ ದೂರು ಸಲ್ಲಿಸಲಾಗಿದ್ದು, ಪಾರದರ್ಶಕ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳು ನಡೆದಿದೆ ಎಂದು ಆರೋಪಿಸಿರುವ ಶಾಸಕ ಮಹೇಶ್ ತೆಂಗಿನಕಾಯಿ ಜಿಲ್ಲಾಡಳಿತದ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿದ್ದಾರೆ. ಬಿಎಲ್ಒಗಳ ಕಾರ್ಯವೈಖರಿ ಹಾಗೂ ಸಾವಿರಾರು ಮತದಾರರನ್ನ ಪರ್ಮನೆಂಟ್ ಶಿಫ್ಟಿಂಗ್ ಪಟ್ಟಿಗೆ ಸೇರಿಸಿರುವ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಕ್ರಿಯೆಯಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದಾಯ್ತಾ, ಇವಕ್ಕೆಲ್ಲ ಉತ್ತರವನ್ನು ಆಯೋಗನೂ ಕೊಡಬೇಕು, ಸರ್ಕಾರನೂ ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತೀವಿ. ನಾವು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೂ ಕೂಡ ನಾವು ಕಂಪ್ಲೇಂಟನ್ನು ಸಲ್ಲಿಸ್ತಾ ಇದ್ದೇವೆ. ಮೊನ್ನೆ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ವಿ, DC ಅವರಿಗೂ ಕೊಟ್ಟಿದ್ವಿ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಅದರಲ್ಲಿ ಬಂದಿಲ್ಲ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೂ ನಾವು ಇದನ್ನು ಕೊಡುತ್ತಾ ಇದ್ದೇವೆ. ಮತ್ತು ಇನ್ನೊಂದು 8 ದಿವಸ ಆದರೂ ಕೂಡ ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟರಂತಂದರೆ ಯಾರು ಈ ರೀತಿಯಾಗಿ ಉಳ್ಕೊಂಡಾರ ಸಾಕಷ್ಟು ಜನ, ಅವರು ಕೂಡ ಇದರಲ್ಲಿ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಬಂದು ಮತದಾರ ಅರ್ಹ ಪಟ್ಟಿಯಲ್ಲಿ ಅರ್ಹತೆಯನ್ನು ಪಡೀಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ, ಒಂದು ನಾವು ರಾಜ್ಯ ಚುನಾವಣಾ ಆಯೋಗದವರು ಅನೂಪ್ ಕುಮಾರ್ ಬಂದಂಥ ಸಂದರ್ಭದಲ್ಲಿ ಮೊನ್ನೆ DC ಅವ್ರಿಗೆ ಹೇಳಿದ್ದೆ, ನೀವು ಕರಿಬೇಕಾಗಿತ್ತು ನಮಗೆಲ್ಲರಿಗೆ ಅಂತೇಳಿ. ನೀವು ಜನಪ್ರತಿನಿಧಿಗಳಿಗೆ ಕರೆದು ಅವ್ರ ಜೊತೆ ಕೂಡಿಸಿದ್ರಿ ಅಂತಂದರೆ, ಅಥವಾ ನಮ್ಮ BLOವನ್ನು ನೀವು ಕರೆದು ಕೂಡಿಸಿದ್ರಿ ಅಂತಂದರೆ ಸಾಕಷ್ಟು ವಿಷಯಗಳನ್ನು ನಮಗೆ ಹಂಚ್ಕೊಳಕ್ಕೆ ಸಾಧ್ಯ ಇದೆ. ಆದರೆ ಅವ್ನು ಕರೀಲಿಲ್ಲ, ಅವರ ಮಾತಾಡ್ಕೊಂಡು ಹೋಗುವಂಥ ಪ್ರಕ್ರಿಯೆ ಆಯಿತು. ಹೀಗಾಗಿ ಅವ್ನ ಲೋಪದೋಷಗಳನ್ನು ಎಲ್ಲಿ ಹೇಳಬೇಕಾಗಿತ್ತು? ನಾವೀಗ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಹೋಗಿ ನಾನು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಅರವಿಂದ್ ಬೆಲ್ಲದವರು ಎಲ್ಲರೂ ಕೂಡ ಹೋಗಿ ನಾವು ಕೊಟ್ಟು ಬಂದಿದ್ದೇವೆ. ಆದರೆ ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಆಗ್ತಾಯಿಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೂ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ, ಅಲ್ಲಿಂದನೂ ಪರಿಹಾರ ಆಗ್ತಾಯಿಲ್ಲ. ಹೀಗಾಗಿ ಈ ಸಲ ನಾವು ಕಂಪ್ಲೇಂಟನ್ನು ನೇರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸುವಂಥ ಪ್ರಕ್ರಿಯೆ ನಾವು ಮಾಡ್ತಾಯಿದ್ದೀವಿ. ಇವತ್ತೇ ಕಳಿಸ್ತೇವೆ. ಈ ಸಭೆ ಮುಗಿದ ತಕ್ಷಣ ನೋಡಿ, ಬೇರೆ ಕ್ಷೇತ್ರದಲ್ಲಿ ಈ ರೀತಿ ನಾನು ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಬೆಳಗಾವಿ ಕೊಟ್ಟೆ ನಿಮಗೆ. ಇಲ್ಲ, ಪೂರ್ವದಲ್ಲಿ ಆಗೈತಿ, ಪಶ್ಚಿಮದಲ್ಲಿ ಆಗೈತಿ, ಸೆಂಟ್ರಲ್ದಲ್ಲಿ ಆಗೈತಿ. ನಾವು ಸೆಂಟ್ರಲ್ ಇದ್ದ ಕಾರಣಕ್ಕಾಗಿ ನಾನು ಸಂಪೂರ್ಣ ಮಾಹಿತಿ ಸೆಂಟ್ರಲ್ ತೊಗೊಂಡು ನಿಮ್ಗೆ ಒದಗಿಸುವಂಥ ಕೆಲಸ ಮಾಡೀನಿ. ಮೊನ್ನೆ ಹೋದಾಗ ಪಶ್ಚಿಮದ್ದು ಕೂಡ ಕೊಟ್ಟು ಬಂದೇವೆ ನಾವು ಹೊಳ್ಳಿ. ಅಲ್ಲಲ್ಲ, ಈಗ ನಾವು ರಾಜ್ಯ ನಾಯಕರಿಲ್ಲ, ನಾನು ಏನಿಲ್ಲ, ಈಗ ನನಗೆ ಒಬ್ಬ ಕ್ಷೇತ್ರದ ಪ್ರತಿನಿಧಿ ಅಷ್ಟೇ ದಿನ, ಈಗ ರಾಜ್ಯ ಪದಾಧಿಕಾರಿ ಇಲ್ಲ. ಈ ಕಾರಣಕ್ಕಾಗಿ ರಾಜ್ಯದವರು ಇದ್ರ ಬಗ್ಗೆ ನಾನು ಗಮನಕ್ಕೆ ತಂದೇನೆ. ಬಹುಶಃ ಇವತ್ತು ಅಥವಾ ನಾಳೆ ಒಳಗೆ ರಾಜ್ಯಾಧ್ಯಕ್ಷರು ಪ್ರತಿಕ್ರಿಯೆ ಮಾಡ್ತಾರೆ ಅದಕ್ಕೆ ಹೇಳೋದು. ನೋಡಿ, ಮೇಜರಾಗಿ ನನಗನ್ಸೋದು ಅರ್ಬನ್ ಸಿಟಿ ಏನಂತ ಹೇಳ್ತೀವಿ, ಶಹರ ಮಟ್ಟದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಿಗೆ ನಮಗೆ ಮೊದಲೇ ಸ್ಟಾರ್ಟಿಂಗ್ಲಿಂದ ಒಂದು ಸ್ವಲ್ಪ ಇದದು ಗುಮ್ ಇದ್ದೇ ಇತ್ತು. ಒಂದು ಸಂಶಯ ಇದ್ದೇ ಇತ್ತು ನಮಗೆ. ಇದಕ್ಕೆ ಏನೋ ಒಂದು ಇದು ಬರೀ ಹುಬ್ಳಿ ಧಾರವಾಡ ಅಂತಲ್ಲ, ಆಲ್ಮೋಸ್ಟ್ ಆಲ್ ಸಿಟಿ ಹೊಂದಿರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಬೆಂಗಳೂರಾಗಲಿ, ಮೈಸೂರಾಗಲಿ, ಶಿವಮೊಗ್ಗ ಆಗಲಿ, ಉಡುಪಿ ಆಗಲಿ, ಬೀದರ್ ಆಗಲಿ, ಬೆಳಗಾವಿ ಆಗಲಿ, ಹುಬ್ಳಿ ಧಾರವಾಡ ಆಗಲಿ, ದಾವಣಗೆರೆ ಆಗಲಿ, ಮೈಸೂರಾಗಲಿ, ಈ ರೀತಿಯಾಗಿರ್ತಕ್ಕಂಥ ಏನು ವಿಶೇಷ ಕ್ಷೇತ್ರಗಳಿದ್ದಾವೆ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪ್ರಯತ್ನ ನಡೆದಿತ್ತಂತಕ್ಕಂಥ ಮಾಹಿತಿ ನಮಗಿತ್ತು. ಇವತ್ತು ನಾನು ನನ್ನ ಕ್ಷೇತ್ರದ ಮಾತ್ರ ಹೇಳಕತ್ತೀನಿ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಿಅಂಶಗಳ ಸಮೇತ ನಿಮ್ಮ ಮುಂದೆ ನಿಂತೀನಿ. ಇಫ್ ಇಟ್ ಈಸ್ ರಾಂಗ್ ಅವ್ರ ಕ್ಲಾರಿಫಿಕೇಶನ್ ಕೊಡಲಿ. ಶಹರದಲ್ಲಿ ಇರ್ತಕ್ಕಂಥ ಬಹಳಷ್ಟು ಕ್ಷೇತ್ರಗಳನ್ನು ಇದರಲ್ಲಿ ಟಾರ್ಗೆಟ್ ಆಗುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಆಲ್ಮೋಸ್ಟ್ ಈಗ ಇಲ್ಲ, ನಾನು ಅದಕ್ಕೆ ಹೇಳಕತ್ತೀನಿ, ಸ್ಪಷ್ಟವಾಗಿ ನಾನು ಉಲ್ಲೇಖ ಮಾಡತ್ತೀನಿ. ನನ್ನ ಕ್ಷೇತ್ರದ ಅಂಕಿಅಂಶಗಳು ಎಲ್ಲವೂ ನನ್ನ ಕಡೆ ಇದ್ದಾವೆ. ಆ ಕಾರಣಕ್ಕಾಗಿ ನನ್ನ ಅಂಕಿಅಂಶಗಳನ್ನು ಸಮೇತವಾಗಿ ನಿಮ್ಮ ಮುಂದೆ ಬಂದೇನಿ. ಇನ್ನು ಗುಮಾನಿ ನಮಗೆ ಎಲ್ಲ ಕಡೆನೂ ಇತ್ತು. ಮೇಜರಾಗಿ BJP ಕ್ಷೇತ್ರ ಏನದ ಅಲ್ಲಿ ಆಗ್ಬೋದು ಅಂತಕ್ಕಂಥ ನನಗೆ ಗುಮಾನಿ ಇದ್ದಿದ್ದು ಖರೆ ಇತ್ತು. ಹೌದು, ನೋಡಿ, ಭಾಳ ಸ್ಪಷ್ಟ ನೋಡಿ, ಚುನಾವಣಾ ಆಯೋಗದ ಮೇಲೆ ನಮಗೆ 100% ನಂಬಿಕೆ ಇತ್ತು.
ಬಟ್ ಚುನಾವಣೆ ಆಯೋಗವನ್ನು ಯಾರು ಹಿಡ್ತಾ ಸಾಧಿಸಾಕೊಂಟಾರ ಅವ್ರ ಮೇಲೆ ನಮಗೆ ಗುಮಾನಿ ಐತಿ. ಇವತ್ತು ನಮ್ಮ ಯಾವುದೋ ಒತ್ತಡ ಇನ್ನೂ ಇಲ್ಲ. ನಾನು ಒತ್ತಡ ಇದ್ರೆ ಏನೇ ಕೇಳ್ತಿದ್ದೆ ಬಂದೆಲ್ಲನು. ನಾನು ಒತ್ತಡ ಇತ್ತಂದ್ರೆ ಇದನ್ನ ಹೇಳೋ ಅವಶ್ಯಕತೆನೇ ಇಲ್ಲ, ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆನೂ ಇರ್ತಿದ್ದಿಲ್ಲ. ಇಷ್ಟೆಲ್ಲ ಮಾಡಿದ್ರು ನಮ್ಮದು ಸೇಫ್ ಅದೇವೆ, ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಮತ್ತು ಅದನ್ನು ಹೇಳ್ಬಿಡ್ತೇವೆ ಅವ್ರಿಗೆ. ಆ ಕಲ್ಪನೆ ಒಳಗಿದ್ರು ಹೊರ ಬರಲಿ ಅವರು. ನೋಡ್ರಿ, ನಾನು ಅಂಕಿಅಂಶ ಸಮೇತ ಇಟ್ಟೇನಿ, ಅವರು ಅಂಕಿಅಂಶ ಸಮೇತ ಯಾರು ಹೇಳಂಗಿದ್ರು ಬಂದು ಹೇಳಂತೇಳಿ. ನೋಡಿ, ಅದನ್ನು ಒಂದು ಹೇಳಿದೆ ನಿಮಗೆ. ಇದರಲ್ಲಿ ಎರಡು ಆಸ್ಪೆಕ್ಟ್ ಐತಿ. ಒಂದು ಡಿಸ್ಟ್ರಿಬ್ಯೂಷನ್ ಒಳಗೂ ಕೂಡ ಭಾಳ ದೊಡ್ಡ ತಪ್ಪು ಮಾಡಿದ್ರು. ನಿಮ್ಗೆ 80% ನಮಗೂ ಗೊತ್ತೈತಿ ಎಷ್ಟು ಪರ್ಸೆಂಟ್ ಲೆಕ್ಕಕ್ಕೆ ನಿಲ್ತೈತಿ ಅನ್ನೋಂಥದ್ದು ಸೆಂಟ್ರಲ್ದಾಗ ನಮ್ಗೆ ಗೊತ್ತಿದ್ದು. 15% ನಾರ್ಮಲಿ ಸಿಟಿ ಒಳಗೆ ವೇರಿಯೇಷನ್ ಅನ್ನೋಂಥದ್ದು ಬರ್ತೈತಿ. ಇಲ್ಲ ಅಂತ ಹೇಳಂಗಿಲ್ಲ. ಯಾಕಂದರೆ ಇಲ್ಲಿ ಅನೇಕರು ಬಾಡಿಗೆ ಬಂದಿರ್ತಾರೆ, ಹೋಗ್ತಾರ, ಮನೆ ಮಾರ್ತಾರೆ, ಹೋಗಿರ್ತಾರೆ. ಆ ಕಾರಣಕ್ಕಾಗಿ ಆಗಿರ್ತೈತಿ. ಆದರೆ ಯಾವ ಕಾರಣಕ್ಕಾಗಿ ನೀವು 100% ಡಿಸ್ಟ್ರಿಬ್ಯೂಷನ್ ತೋರಿಸಿದ್ರಿ? ಅದೆಲ್ಲೋತಿ ಡಿಸ್ಟ್ರಿಬ್ಯೂಷನ್ UFEಗೆ ಶಿಫ್ಟ್ ಮಾಡಿದ್ರಿ. ಹಂಗಾದ್ರೆ ಡಿಸ್ಟ್ರಿಬ್ಯೂಷನ್ ಅದು ಹೊಳ್ಳಿ ಮತದಾರಿಗೆ ಕೊಟ್ಟರೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮತದಾರಿಗೆ ಕೊಡ್ಲಾರ್ದು UFEಗೆ ಪಾರ್ಟಿಗೆ ಸೇರಿಸಿದ್ರಿ ಅಂದರೆ ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ? ಎರಡನೇದೀಗ ಹಂಗೆ ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಫಾರ್ಮ್ಗಳು ನೀವು, ಇದು ಭಾಳ ನೋಟೆಡ್ ಇದೆ. ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಫಾರ್ಮ್ಗಳನ್ನು ಇವತ್ತು ನೀವು ತೊಗೊಂಡೋಗಿ UFEಗೆ ಹಾಕಿದ್ರಿ. ಹಂಗಂದ್ರೆ BLOಗಳು ಯಾರಿಗೆ ಕೊಟ್ರಿ ಇವನ್ನ? ಇದು ಸ್ಪಷ್ಟೀಕರಣ ಬೇಕಲ್ಲ. 22,000 ಫಾರ್ಮ್ ನೀವು ಮಂದಿ ಕೊಟ್ರಿ, ವೋಟರ್ಸಿಗೆ ಕೊಟ್ರಿ. ಇವತ್ತು ಹಂಗಂದ್ರೆ ವೋಟರ್ಸ್ ಇಲ್ಲ ಅಂತಂದ್ರೆ ಎಲ್ಲಿ ಮುಟ್ಟಿದ್ರಿ? ಯಾರಿಗೆ ಹೋದ್ವು ಫಾರ್ಮ್ ಅವ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಏನೈತಿ? 22,000 ಫಾರ್ಮ್ ನೀವು ಏನು ತೋರಿಸಿರೋದು? ಡಿಸ್ಟ್ರಿಬ್ಯೂಟೆಡ್ ತೋರಿಸಿರೋದನ್ನ UFE ಒಳಗಲ್ಲ, ಮತದಾರ ಕೊಟ್ಟೇನೆ ತೋರಿಸಿರಿ. ಹಾಗಾದರೆ ಮತದಾರರು ಬೋಗಸ, BLA ಕೊಟ್ಟಿದ್ದು ಬೋಗಸ, ಯಾವ ಅಧಿಕಾರಿಗಳು ಇದ್ರ ಮೇಲೆ ಒತ್ತಡ ತಂದು ಇವ್ರನ್ನ UFEಗೆ ಟ್ರಾನ್ಸ್ಫರ್ ಮಾಡೋಕೆ ಇದು ಬೋಗಸ? ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಚುನಾವಣೆ ಆಯೋಗದವ್ರು ಇಲ್ಲಿವರೆಗೆ ಕೊಡಬೇಕನ್ನೋಂಥ ಆಗ್ರಹ ಮಾಡ್ತೀವಿ. ನಾವು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೀವಿ.